ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಅಯ್ಯಪ್ಪ ಸನ್ನಿಧಿ ಕಟ್ಟಲು ಭೂದಾನ ಮಾಡಿದ ವೀರಾಪುರ ಕುಟುಂಬಸ್ಥರು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಹೊರವಲಯದಲ್ಲಿ ಇರುವಂತಹ ಶ್ರೀ ಪತ್ರೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ದ್ಯಾಮಣ್ಣ ವೀರಾಪುರ ಕುಟುಂಬಸ್ಥರಿಗೆ ಸೇರಿದ 5 ಎಕರೆ ಜಮೀನು ಇದ್ದು, ಈ ಜಮೀನಿನಲ್ಲಿ ದಿವಂಗತ ಶಾಂತವ ಗಂಡ ಶಂಬಣ್ಣ ವೀರಾಪುರ್ ಇವರ ಸ್ಮರಣಾರ್ಥವಾಗಿ ಈ ಕುಟುಂಬಸ್ಥರು ಭಕ್ತಿಪೂರ್ವಕವಾಗಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿ ಕಟ್ಟಲು 1 ಗುಂಟೆ ಜಮೀನನ್ನ ದಾನವಾಗಿ ನೀಡಿದ್ದಾರೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಕುಟುಂಬಸ್ಥರಿಗೆ ಅಭಿನಂದನೆ ತಿಳಿಸಿದ್ದಾರೆ. ಈ ವೇಳೆಯಲ್ಲಿ ಈ ಹಿಂದೆ ಶಾಂತವ ವೀರಾಪುರ್ ಇವರು ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಕಟ್ಟಲು 1 ಗುಂಟೆ ಜಾಗ ಕೊಡಲು ಹೇಳಿದ್ರು. ಇವರು ತೀರಿ ಹೋದ ಬಳಿಕ ತಾಯಿ ನುಡಿದಂತೆ ನಡೆದ ಮಕ್ಕಳು ಆದ ದ್ಯಾಮಣ್ಣ ವೀರಾಪುರ್, ಭದ್ರಪ್ಪ ವೀರಾಪುರ್, ಬಸವರಾಜ್ ವೀರಾಪುರ್ ಈ ಕುಟುಂಬಸ್ಥರು ಮನೆಯಲ್ಲಿ ಚರ್ಚೆ ಮಾಡಿ 5 ಎಕರೆ ಜಮೀನಿನಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿ ಕಟ್ಟಲು 1 ಗುಂಟೆ ಜಮೀನನ್ನ ಭೂದಾನವಾಗಿ ನೀಡಿದ್ದೇವೆ ಅಂತ ದ್ಯಾಮಣ್ಣ ವೀರಾಪುರ್ ಇವರು ಎರೆಹಂಚಿನಾಳ ಗ್ರಾಮದಲ್ಲಿ ಮಾತನಾಡಿ ಹೇಳಿದ್ದಾರೆ. ಈಶ್ವರ ಸ್ವಾಮಿಯ ಇದು 17ನೇ ವರ್ಷದ ಒಂದು ಪುಣ್ಯದ ಫಲವಾಗಿ ನಮ್ಮ ಎರೆಹಂಚಿನಾಳ ಗ್ರಾಮದಲ್ಲಿ ಒಂದು ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನವನ್ನು ನಿರ್ಮಿಸುವುದಕ್ಕೋಸ್ಕರವಾಗಿ ದಿವಂಗತ ಶ್ರೀಮತಿ ಶಾಂತಮ್ಮ ವೀರಾಪುರ ಇವರ ಸವಿನೆನಪಿಗಾಗಿ ಅವರ ಕುಟುಂಬ ಸದಸ್ಯರು ನಮಗೆ 1 ಗುಂಟೆ ಜಾಗವನ್ನು ದಾನವಾಗಿ ಕೊಟ್ಟಿರುತ್ತಾರೆ. ಅವರಿಗೆ ಅಯ್ಯಪ್ಪ ಸ್ವಾಮಿಯು ಆಯುರಾರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲೆಂದು ನಾನು ಕೇಳಿಕೊಳ್ಳುತ್ತೇನೆ. ಇದು ಎಲ್ಲ ನಮ್ಮ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳ ಒಂದು ಆಶೆ ಆಗಿತ್ತು. ಅದು ಇವತ್ತಿಗೆ ಈಡೇರೈತಿ. ನಮ್ಮ ಎರೆಹಂಚಿನಾಳ ಗ್ರಾಮಕ್ಕೆ ಇದು ಒಂದು ಒಳ್ಳೆಯ ಸಂತೋಷದ ವಿಷಯ. ಈ ಒಂದು ಸಂತೋಷದ ವಿಷಯನ್ನ ನಾವೆಲ್ಲರೂ ಪುಣ್ಯ ಭಾಗಿಗಳಾಗಿ ಸಂತೋಷವನ್ನು ಅನುಭವಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪ ಸ್ವಾಮಿಯ ಭಕ್ತರಿಗೆ ಕೇಳಿಕೊಳ್ಳೋದೇನೆಂದರೆ, ನನ್ನ ನನಸು ಮಾಡಿದವರು ಶ್ರೀ ದ್ಯಾಮಣ್ಣ ಸ್ವಾಮಿ, ಭದ್ರಪ್ಪ ಸ್ವಾಮಿ, ಬಸವರಾಜ ಸ್ವಾಮಿ ಇವರು. ನಾನು 11ನೇ ವರ್ಷಕ್ಕೆ ಸ್ಥಾಪನೆ ಮಾಡ್ಬೇಕಂತ ಒಂದು ಸ್ಥಳ ತೊಟ್ಟಿದ್ದೆ. ಅದು ಎಲ್ಲರನ್ನೂ ಕೇಳಿದೆ. ಎಲ್ಲ ಸ್ವಾಮಿಗಳು ಸುಮ್ಮನೆ ಇದ್ದರು. ನಾವು ಇವ್ರ ಮನೆಗೆ ಬಂದು ಕೇಳಿದಾಗ ನಾವು ಜಾಗ ಕೊಡ್ತೀವಿ ಅಂದರು. ಅದಕ್ಕೆ 17 ವರ್ಷದ ನಂದು ಪಾದಯಾತ್ರೆ. ಈಗ ಮುಂದಿನ ವರ್ಷ 18ನೇ ವರ್ಷ ಅನ್ನೋದ್ರಾಗ ಅಯ್ಯಪ್ಪ ಸ್ವಾಮಿ ಗುಡಿ ಅಲ್ಲಿ ಅಂತ ಸ್ಥಾಪನೆ ಬೇಡಿಕೆ ಹೇಳಿದ್ದೀನಿ. ಆ ಆಸೆ ಈಡೇರೈತಿ. ಆ ದ್ಯಾಮಣ್ಣ ಸ್ವಾಮಿಯರಿಗೆ, ಭದ್ರಪ್ಪ ಸ್ವಾಮಿ, ಬಸವಣ್ಣ ಸ್ವಾಮಿಗೆ ನನ್ನ ಧನ್ಯವಾದಗಳನ್ನು ಕಳಿಸಿ ಆ ಅಯ್ಯಪ್ಪ ಸ್ವಾಮಿ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲೆಂದು ಆ ಅಯ್ಯಪ್ಪ ಸ್ವಾಮಿಯಲ್ಲಿ ಬೇಡಿಕೊಳ್ಳುತ್ತೇನೆ. ನಮ್ಮ ತಾಯಿಯರಾದ ಶಾಂತವ ಗಂಡ ಶಂಬಣ್ಣ ವೀರಾಪುರ್ ಇವರು ನಮ್ಮ ತಾಯಿಯರು ಅಯ್ಯಪ್ಪ ಸ್ವಾಮಿ ಗುಡಿಗೆ ಹೊಲ ಕೊಡ್ತೀವಿ ಅಂತ ಹೇಳಿದ್ರು. ಗುಡಿ ಕಟ್ಸಾಕ 1 ಗುಂಟೆ ಹೊಲ ಅವ್ರಿಗೆ ಅಯ್ಯಪ್ಪ ಸ್ವಾಮಿ ಗುಡಿ ಕಟ್ಸಾಕ ನಮ್ಮ ತಾಯಿ ಹೇಳಿದ ಪ್ರಕಾರ ನಾವು ಕೊಟ್ಟಿರ್ತೇವೆ. 1 ಗುಂಟೆ ಏನ್ರಿ. ಆಮೇಲೆ ಪತ್ರಿಗಿಡದ ಹೊಲದಾಗ ಅಲ್ಲೇ ದೇವಸ್ಥಾನದಾಗ ಕೊಟ್ಟಿವ್ರಿ. ಪತ್ರಿಗಿಡಕ್ಕೆ ದೇವಸ್ಥಾನಕ್ಕೆ ಹಚ್ಚಿ ಪತ್ರಿಗಿಡ ದೇವಸ್ಥಾನಕ್ಕೆ ಹಚ್ಚಿ 1 ಗುಂಟೆ ಹೊಲ ಅವ್ರಿಗೆ ಗುಡಿ ಕಟ್ಸಲಕ್ಕ ಕೊಟ್ಟಿದ್ದಿರ್ತೀವಿ. ನಮ್ಮ ಅಂತಮ್ಮಗಳು ಎಲ್ಲರೂ ಸೇರಿ, ನಮ್ಮ ಅಕ್ಕರು ಸೇರಿ ಎಲ್ಲ ಮಾತಾಡ್ಕೊಂಡು ಎಲ್ಲರೂ ಸೇರಿಸಿ ಅದು 1 ಗುಂಟೆ ಹೊಲ ಅಯ್ಯಪ್ಪ ಸ್ವಾಮಿ ಗುಡಿಗೆ ನಮ್ಮ ತಾಯಿಯ ನೆನಪಿಗಾಗಿ ಅವನು ಕೊಟ್ಟಿರ್ತೇವೆ. ಇವರು ದ್ಯಾಮಣ್ಣ ಶಂಬಣ್ಣ ವೀರಾಪುರ ಇವರು ತಮ್ಮ ತಾಯಿಯವರ ಸ್ಮರಣಾರ್ಥವಾಗಿ ನಮ್ಮ ಅಯ್ಯಪ್ಪ ಸ್ವಾಮಿ ಟ್ರಸ್ಟ್ಗೆ 1 ಗುಂಟೆ ಜಾಗವನ್ನ ಅವರು ದಾನವನ್ನು ಮಾಡಿದ್ದಾರೆ. ಅದ ಒಂದು ಪ್ರಕಾರವಾಗಿ ನಾವು ಅಯ್ಯಪ್ಪ ಸ್ವಾಮಿ ಗುಡಿಯನ್ನ ಅಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ಬೋದು. ಸಕಲ ಭಕ್ತಾದಿಗಳಲ್ಲಿ ಇದು ವಿನಂತಿ. ಎಲ್ಲರೂ ತಮ್ಮ ಆದ ಒಂದು ಸಹಾಯವನ್ನ ಮಾಡಿದ್ರೆ ಈ ಮುಂದಿನ ವರ್ಷದಾಗ ಒಂದು ಅಯ್ಯಪ್ಪನ ಗುಡಿಯನ್ನ ಕಟ್ಟುವಂತ ಒಂದು ವಿಚಾರ ಕೂಡ ನಮ್ಮಲ್ಲಿ ಇರ್ತಾ ಅಂತಂದು ಹೇಳ್ಬೋದು. ಇವರೆಲ್ಲ ಅಣ್ತಮ್ಮಗಳು ಮತ್ತು ಇವರೆಲ್ಲ ಅಕ್ಕಂಗಿಯರ ಒಪ್ಪಿಗೆನೆ ಅಂದ್ಕೊಂಡು ನಾವು ಈ ಜಾಗವನ್ನು ಈಗ ಪೂಜೆಯನ್ನು ಮಾಡಲು ಹೋಗ್ತಾ ಇದೀವಿ ಅಂತಂದು ಹೇಳ್ಬೋದು. ಶಾಂತವ ಗಂಡ ಶಂಬಣ್ಣ ವೀರಾಪುರ್ ಇವರು ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಕಟ್ಟಲು 5 ಎಕರೆ ಜಮೀನಿನಲ್ಲಿ 1 ಗುಂಟೆ ಜಮೀನನ್ನು ಸನ್ನಿಧಿ ಕಟ್ಟಲು ಕೊಟ್ಟಿದ್ದಾರೆ. ಇವರಿಗೆ ಗ್ರಾಮದ ಪರವಾಗಿ, ಅಯ್ಯಪ್ಪ ಸ್ವಾಮಿ ಭಕ್ತರ ಪರವಾಗಿ ಇವರಿಗೆ ಅಭಿನಂದನೆಗಳು. ಅವರು ಹಿಂದೇನ ಜಮೀನು ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಕಟ್ಟಕ್ಕೆ 1 ಗುಂಟೆ ಕೊಡ್ಬೇಕಂತ ಹೇಳಿದರು. ಈಗ ಅವ್ರು ತೀರಿ ಹೋದರು. ಅವ್ರು ತೀರಿದ ನಂತರ ಅವ್ರ ಮಾತನ್ನು ತಾಯಿಯವ್ರ ಮಾತು ನಡೆಸಿ ಇವತ್ತು ಏನು ಮಕ್ಕಳಾದ್ರೆ ಇವತ್ತು ಕುಟುಂಬಸ್ಥರಿಗೆ ಸೇರಿಕೊಂಡು ಅವತ್ತು 1 ಗುಂಟೆ ಇವತ್ತಿನ ದಿನಮಾನದಲ್ಲಿ 1 ಗುಂಟೆ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಕಟ್ಟಕ್ಕೆ ಅವರು ಕೊಟ್ಟಿದ್ದಾರೆ. ಅವ್ರಿಗೆ ಅವತ್ತು ಅವ್ರ ಕುಟುಂಬಸ್ಥರಿಗೆ ಎಲ್ಲರಿಗೆ ಒಂದು ಅಯ್ಯಪ್ಪ ಸ್ವಾಮಿ ಅವ್ರಿಗೊಂದು ಒಳ್ಳೇದು ಮಾಡಲಿ.
ಆಮೇಲೆ ಅವ್ರಿಗೆ ಎಲ್ಲ ಗ್ರಾಮದ ಪರವಾಗಿ ಗುರು ಹಿರಿಯರ ಪರವಾಗಿ ಅವ್ರಿಗೆ ಅಭಿನಂದನೆಗಳು. ಅವ್ರಿಗೆ ಈಗೇನು ಅವ್ರು ಕೊಟ್ಟಿದ್ದಾರಲ್ಲ ಹಿಂದಿನ ಹಿರಿಯರ ಪ್ರಕಾರ ನಡ್ಕೊಂಡ್ರ ಅಂದ್ರೆ ಭಾಳ ಅದು ಒಳ್ಳೆ ವಿಚಾರ, ಒಳ್ಳೆ ಮಾರ್ಗ. ಆ ಮಾರ್ಗದಿಂದ ಅವ್ರು ಕೊಟ್ಟಾರಂತಂದು ನಮ್ಗೆ ಪೂರ್ಣ ಅವರು. ಈ ಸಂದರ್ಭದಲ್ಲಿ ಅಯ್ಯಪ್ಪ ಸ್ವಾಮಿಯ ಗುರುಸ್ವಾಮಿ ಈಶಪ್ಪ ಗುರುಸ್ವಾಮಿ, ಅಯ್ಯಪ್ಪ ಸ್ವಾಮಿ ಭಕ್ತರು ಆದ ಶ್ರೀಧರ್ ಸ್ವಾಮಿ, ಅಜ್ಜಪ್ಪ ಸ್ವಾಮಿ, ಮುದ್ದಣ್ಣ ನಾಗರೆಡ್ಡಿ ಇತರರು ಪಾಲ್ಗೊಂಡು ಈ ಜಮೀನು ಕೊಟ್ಟ ಕುಟುಂಬಸ್ಥರಿಗೆ ಅಭಿನಂದಿಸಿದ್ರು. ಅಂದಪ್ಪ ಕೋಳೂರ, AJ ನ್ಯೂಸ್ ಕೊಪ್ಪಳ. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.